ಅನೇಕ ಜನ ನಮ್ಮ ಪಕ್ಷದ ಮುಖಂಡರು ಚುನಾವಣೆಯ ಕುರಿತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತಗಳನ್ನು ಕೊಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಕೂಡ ನಮ್ಮ ಸೋದರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ನೀಡಿ ಆ ನಮ್ಮ ಮನೆಯ ಮಗಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಬಹುಶಃ ಈಗಾಗಲೇ ತಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀರಿ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತಗಳನ್ನು ಕೇಳ್ತಕ್ಕಂಥ ಹಕ್ಕನ್ನು ಕಾಯ್ಕೊಂಡಿದ್ದೀವಿ. ಆದರೆ ಭಾರತೀಯ ಜನತಾ ಪಕ್ಷದವರು ಮತಗಳನ್ನು ಕೇಳ್ತಕ್ಕಂಥ ಹಕ್ಕನ್ನು ಇವತ್ತು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಕಾರಣ ಏನಂದರೆ 2014ನೇ ಇಸ್ವಿಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು. ಅವರು ಅನೇಕ ಭರವಸೆಗಳನ್ನು ಕೊಟ್ಟು ನಿಮ್ಮೆಲ್ಲರಿಂದ ಮತಗಳನ್ನು ಪಡ್ಕೊಂಡು 10 ವರ್ಷ ಅಧಿಕಾರವನ್ನು ತಂದಿದ್ದೀರಿ. ಎಷ್ಟು ಸಲ ನಮಗೆ ಭೇಟಿ ಆಗಿದ್ದೀರಿ ಅಂತ ಕೇಳಿದರೆ ನೀವು ನಮ್ಮನ್ನು ನೋಡಬೇಡ್ರಿ, ಮೋದಿ ಸಾಹೇಬ್ರು ನೋಡಿ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ನಾನು ಈ ಎಲ್ಲ 28 ಲೋಕಸಭಾ ಅಭ್ಯರ್ಥಿಗಳೆಲ್ಲರೂ ಅದನ್ನೇ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಓಟ್ ಹಾಕೋದು ನಿಮಗೆ, ಕೇಳೋದು ಮುಖ ನೋಡೋದು ಅವ್ರನ್ನ. ಈಗ ನಮ್ಮ ಮಗಳನ್ನು ಕನ್ಯಾದಾನ ಮಾಡುವಾಗ ನಾವು ಅಳಿಯನ್ನು ನೋಡ್ತೀವಿ, ಹುಡುಗಿ ಹೇಗಿದ್ದಾನೆ, ವರ ಹೇಗಿದ್ದಾನೆ ಅಂಥೇಳಿ, ಅವ ಹೇಗಿದ್ದಾನಂತ ತಿಳ್ಕೊಂಡು ಅವನಿಗೆ ನಾವು ಕನ್ಯಾದಾನ ಮಾಡ್ತೀವಿ. ಅದನ್ನು ಬಿಟ್ಟು ಆ ಕನ್ಯಾ ತಗೊಳ್ತಕ್ಕಂಥ ವರ ನಾನು ನೋಡಬೇಡ ನಮ್ಮ ಅಪ್ಪನ ನೋಡು ಅಂದರೆ ಅದಾಗೋದಲ್ಲ. ಅದು ಕನ್ಯಾ ಕೊಡೋದು ನಿನಗೆ ಕೊಡ್ತಾ ಇದ್ದೀವಿ, ನೀ ಹೇಳ್ತಾ ಇದ್ದೀವಿ ನಮ್ಮ ಅಪ್ಪನ ನೋಡು ಅಂತ. ನಮ್ಮ ಮತ ಇದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ನಾವು ಕೊಟ್ಟಿರ್ತಕ್ಕಂಥ ಮತ ಅದು ಸಾರ್ಥಕತೆಯನ್ನು ಪಡ್ಕೋಬೇಕು. ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ನಮಗೆ ತಂದು ನಮ್ಮ ಕ್ಷೇತ್ರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಅಂಥ ಅಭ್ಯರ್ಥಿ ನಮಗೆ ಬೇಕಾಗ್ತಾನೆ. ನೀವು ಬಿಟ್ಟು ಮೋದಿಯವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ರಿ ಅಂತಂದ್ರೆ 2 ಸಲ ನೋಡಿ ಹಾಕಿದ್ದಾಗಿದೆ. 10 ವರ್ಷ ನಮಗೆ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಪಾಲಿನ ಹಕ್ಕದ ಹಣ ಕೂಡ ನಮ್ಮ ರಾಜ್ಯಕ್ಕೆ ಬರಲಿಲ್ಲ. ಇವತ್ತು ಅನೇಕ ಕಡೆ ಚರ್ಚೆ ನಡೀತಾ ಇದೆ. ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಭ್ಯರ್ಥಿ ಆಗಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ಒಂದಾಗಿ ಅವರಿಗೆ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ ಮೇಲೆ ನಮ್ಮ ಪಕ್ಷದ ಹೈಕಮಾಂಡದವರು ಇವತ್ತು ಅವರನ್ನು ಅಧಿಕೃತವಾಗಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ನಾವು ಪ್ರಕಾಶನಾಗಿ ಹೇಳಿದೆವು, ಇದೊಂದು ಕಡಿ ಕುಸ್ತಿ ಹೊಡಿತೇನೆ ನೋಡು ಅಂಥೇಳಿ. ಅವನು ಬೇಡ, ಯಾಕೋ ಫೌಂಟೇನ್ಗೆ ಹತ್ತಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗಕತ್ತೈತಿ ಅಂತ ಹೇಳಿದ. ಆಮೇಲೆ ರಾಜು ಕಾಗೇನು ಕೇಳಿದ್ವು, ಅವು ಇದೇ ಸಾಕಾಗೈತೆ ಅಲ್ಲೇನು ಮಾಡ್ತೀವಿ ಬೇಡ ಅಂತಂದು. ಹಿಂಗೆ ಅನೇಕ ಶಾಸಕರು ಕೇಳಿದಾಗೂ ಕೂಡ ಯಾರೂ ಬೇಡ. ಇವತ್ತು ಬಹುತೇಕ ಈ ಸತೀಶ್ ಸಾವ್ಕಾರ್ ಯಾವಾಗೂ ಕುಂಡ್ಲಿ ಪಂಡ್ಲಿ ಕೇಳಂಗಿಲ್ಲ, ಅದ್ರ ಈ ಸರಿಯೇನೋ ಕೇಳಿದಂತ ಕಾಣಿಸ್ತದೆ. ಬಹುತೇಕ BJP ಸೋಲ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಹೆಣ್ಮಕ್ಳದ ಪ್ರಭಾವ ಭಾಳ ದೊಡ್ಡದ. ಇಂದೂ ಕೂಡ ನಾವು ಘಟನೆಗಳನ್ನು ನೋಡಿದ್ದೀವಿ.
ಆದ್ದರಿಂದ ಬಹುತೇಕ ಕುಂಡ್ಲಿ ಒಳಗೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಹೆಸರು ಬಂದಿರೋದ್ರಿಂದ ಖಂಡಿತವಾಗಿ 100ಕ್ಕೆ 100 ಜಯಗಳಿಸ್ತಾರೋ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ.